ನನ್ನ ಲೈಫಲ್ಲೇ ಯಾವುದೋ ದೊಡ್ಡ ಎಕ್ಸಾಮ್ ಬರಿತಿದ್ದೀನಿ ಅನ್ನೋ ಫೀಲ್ ಬರ್ತಿದೆ. ಹೋರಾಟ ಮಾಡ್ತಿದ್ದೀನಿ ಅಣ್ಣ. ಅಣ್ಣ, ನಾನು ಈ ಯುದ್ಧದಲ್ಲಿ ಗೆಲ್ತೀನಿ ಅಲ್ವಾ? ಸುಬ್ಬು ನನ್ನ ಪ್ರೀತಿನ ಒಪ್ಕೋತಾನಲ್ವಾ? ಸುಬ್ಬುಗೂ ಅವನ ಮನಸ್ಸಲ್ಲಿ ನನ್ನ ಹಾಗೆ ಪ್ರೀತಿ ಇರುತ್ತಲ್ವಾ? ಶಿವಲಿ, ಹುಡುಗಿರ ಮನ್ಸಲ್ಲಿ ಪ್ರೀತಿ ಶುರು ಆದ್ರೆ ಅದ್ ಸುಲಭವಾಗಿ ಗೊತ್ತಾಗತ್ತೇನೋ, ಆದ್ರೆ ಹುಡುಗರ ಮನ್ಸಲ್ಲಿ ಪ್ರೀತಿ ಹುಟ್ಕೊಂಡ್ರೆ ಅದಷ್ಟು ಸುಲಭವಾಗಿ ಗೊತ್ತಾಗಲ್ಲ. ನೀನು ಈ ಸಿನಿಮಾಗಳಲ್ಲಿ ನೋಡಿದ್ಯಲ್ವಾ, ಹುಡುಗಿರ ಮನ್ಸಲ್ಲಿ ಪ್ರೀತಿ ಶುರುವಾಗ್ತಿದ್ದಾಗೆ ಅವ್ರು ಇಷ್ಟಪಟ್ಟಿರೋ ಹುಡುಗ ನೆನ್ಸ್ಕೊಂಡು ಕುಣಿದು ಕುಪ್ಪಳಿಸ್ತಾರೆ. ಆದ್ರೆ ಹುಡುಗರ ಮನ್ಸಲ್ಲಿ ಪ್ರೀತಿ ಶುರು ಆದ್ರೆ ತಾವು ಪ್ರೀತಿಸಿರೋ ಹುಡುಗಿಗೆ ತಮ್ಮ ಪ್ರೀತಿನ ಹೇಳ್ಕೊಳಕ್ಕಾಗದೆ ಕಡೆಗೆ ಆ ಪ್ರೀತಿ ಫೇಲ್ ಆಗಿ ಕುಡಿದು ತೂರಾಡ್ತಾರೆ. ಏನಣ್ಣ, ಲವ್ ಅಲ್ಲಿ PhD ಮಾಡಿರೋ ತರ ಮಾತಾಡ್ತಿದ್ಯಾ? ನಾನು PhD ಮಾಡಿದ್ದೀನಿ, ಪ್ರೀತಿಸಿರೋ ಹುಡುಗಿನ ಪಡ್ಕೊಂಡು ಇದ್ದೀನಿ, ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇರೋದು. ನೀನು ಅಮೆರಿಕ ಸಿನಿಮಾ ನೋಡಿದ್ಯಲ್ವಾ? ಹಾ, ನೋಡಿದ್ದೀನಿ. ಹಾ, ಅದರಲ್ಲಿ ಸೂರ್ಯ ಭೂಮಿನ ಇಷ್ಟಪಡ್ತಿರ್ತಾನೆ, ಆದ್ರೆ ಸೂರ್ಯ ತನ್ನ ಪ್ರೀತಿನ ಭೂಮಿಗೆ ಹೇಳ್ಕೊಳ್ಳೋಷ್ಟರಲ್ಲಿ ಅವಳಿ ಮದ್ವೆನೇ ಆಗೋಗುತ್ತೆ. ಹುಡುಗರು ಜೀವನನೇ ಅಷ್ಟು, ತಾವು ಪ್ರೀತಿಸಿರೋ ಹುಡುಗಿರಿಗೆ ತಮ್ಮ ಪ್ರೀತಿ ಹೇಳ್ಕೊಳ್ಳೋಷ್ಟರಲ್ಲಿ ಅವ್ರಿಗೆ ಮದ್ವೆ ಆಗಿ ಮಕ್ಕಳು ನಾಮಕರಣ ಕರೆಗೆ ಬಂದಿರ್ತಾರೆ. ಏನಣ್ಣ ಇದು, ಹುಡುಗರು ತಮ್ಮ ಪ್ರೀತಿ ವಿಷಯ ಹೇಳ್ಕೊಳ್ಳೋದಕ್ಕೆ ಇಷ್ಟೊಂದು ಭಯ ಪಡ್ತಾರಾ? ಶ್ರೀವಲಿ, ಪ್ರೀತಿ ಅಂದ್ರೆ ಭಯ ಇರಬೇಕು, ಯಾಕೆ ನಿನಗೆ ಭಯ ಇಲ್ವಾ? ಅಯ್ಯೋ, ಕೇಳ್ತಿಲ್ಲ ಅಣ್ಣ. ಆವಾಗಿಂದ ನನ್ನ ಹೃದಯ ಡವ 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 ಅಂತ ಹೊಡ್ಕೋತಿದೆ. ನೀನ್ ಲವ್ವಲ್ ಸೀನಿಯರ್ ಅಣ್ಣ, ನಿನ್ ಆಶೀರ್ವಾದ ಬೇಕು ನನಗೆ. ಆಮೇಲೆ ಇನ್ನೊಂದು ವಿಷಯ, ಸುಬ್ಬುನ ನಾನು ಒಪ್ಸ್ತೀನಿ, ಆ ಜವಾಬ್ದಾರಿ ನಂದು. ಆದ್ರೆ ಮನೆಯವ್ರನ್ನ ಮದ್ವೆಗೆ ಒಪ್ಸೋದು ನಿನ್ ಜವಾಬ್ದಾರಿ. ಓಕೆ ತಾನೆ? ಓಕೆ. ಆಶೀರ್ವಾದ ಮಾಡು. ಒಳ್ಳೇದಾಗ್ಲಿ ಶಿವಲಿ, ನಿನ್ ಪ್ರೀತಿ ಗೆಲ್ಲಿ. ಹೋಗ್ಬ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ. ಈಗಂತೂ ಛತ್ರಗಳು ಸಿಗೋದೇ ಕಷ್ಟ ಆಗೋಗ್ಬಿಟ್ಟಿದೆ. ನಾನ್ ಸ್ವಲ್ಪ ಛತ್ರಗಳ ಬಗ್ಗೆ ವಿಚಾರಿಸ್ಕೊಂಡ್ ಬನ್ನಿ ಅಂತ ಇವ್ರಿಗೆ ಕಳಿಸಿದ್ದೆ, ಇಷ್ಟೊತ್ತಾದ್ರೂ ಬಂದಿಲ್ಲ. ಅದ್ಯಾವ್ ಛತ್ರ ನೋಡ್ತಿದಾರೋ ಅದೇನ್ ಕತೆನೋ ಒಂದು ಗೊತ್ತಿಲ್ಲ. ಅದ್ರ ಬಗ್ಗೆ ಬೇಕಾದ್ರೆ ನಾನ್ ಮಾತಾಡ್ತೀನಿ, ನೀನ್ ಮಾತಾಡಿ ನಿಷ್ಠುರ ಆಗಕ್ ಹೋಗ್ಬೇಡ. ನೋಡಕ್ಕ, ಇದನ್ನೆಲ್ಲ ನಾಜೂಕಾಗಿ ಮಾತಾಡ್ಬೇಕು. ಏ, ಇದೇನೇ ಶ್ರೀವಲ್ಲಿ ಹಿಂಗ್ ರೆಡಿ ಆಗ್ಬಿಟ್ಟಿದ್ಯಾ? ಅಲ್ಲ, ನಿಮ್ ಅಣ್ಣನ್ ಮದ್ವೆ ಡೇಟೇ ಫಿಕ್ಸ್ ಆಗಿಲ್ಲ, ಆಗ್ಲೇ ಮದ್ವೆಲಿ ಓಡಾಡೋದಕ್ಕೆ ರೆಡಿಯಾಗಿ ನಿಂತ್ಬಿಟ್ಟಿದ್ಯಾ? ಹೌದು, ನಾನು ಯಾವ್ದೋ ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ಈ ರೀತಿ ರೆಡಿ ಆಗಿದ್ದೀನಿ. ಮುಖ್ಯವಾದ ಕೆಲ್ಸನ? ಏನಮ್ಮ ಅದು? ನಾನು ಒಂದು ಮುಖ್ಯವಾದ ವಸ್ತುನ ಇಷ್ಟಪಡ್ತಿದ್ದೀನಿ, ಅದ್ ನನಗ್ ಸಿಗುತ್ತಾ ಅಂತ ಕೇಳಕ್ ಹೋಗ್ತಿದ್ದೀನಿ. ಇಷ್ಟಪಟ್ಟಿರೋದಾ? ಏನೇ ಅದು? ಅಮ್ಮ, ಅದೇನು ಎತ್ತ ಅಂತೆಲ್ಲ ಏನು ಕೇಳ್ಬೇಡ, ಅದೆಲ್ಲ ಸ್ವಲ್ಪ ಪರ್ಸನಲ್. ನೀವದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ನೀವ್ ಆರಾಮಾಗಿರಿ. ಇದೇನಕ್ಕ ಪರ್ಸನಲ್ಲು ಗಿರ್ಸ್ನಲ್ಲು ಅಂತ ಹೇಳ್ತಿದ್ದಾಳೆ? ವಯಸ್ಸಿಗೆ ಬಂದಿರೋ ಹುಡುಗಿ, ಪರ್ಸನಲ್ಲು ಅಂದ್ರೆ ಇನ್ನೇನಿರುತ್ತೆ ಹೇಳು? ನೋಡು, ಅದೇನು ಅಂತ ಸರಿಯಾಗಿ ಕೇಳು. ಚಿಕ್ಕಮ್ಮ, ಯಾವ್ದಾರು ವಿಚಾರಕ್ಕೆ ಮೂಗ್ ತೂರ್ಸಿಲ್ಲ ಅಂದ್ರೆ ಸಮಾಧಾನ ಆಗಲ್ವಾ? ಸರಿ ಆಯ್ತು ಬಿಡಿ, ಆದ್ರೂ ಅದೇನು ಅಂತ ಹೇಳ್ತೀನಿ. ನೀವು ಯಾರನ್ನಾದ್ರೂ ಲವ್ ಮಾಡಿದ್ರಾ? ಏನ್ ಹಿಂಗ್ ಕೇಳ್ತಾ ಇದೀಯಾ? ಈ ಡ್ರಾಮಾ ಎಲ್ಲ ಬೇಡ, ನಿಜ ಹೇಳಿ, ನೀವ್ ಲವ್ ಮಾಡಿದ್ರಾ ಇಲ್ವಾ ಅಂತ. ಅದೆಲ್ಲ ಈಗ ಯಾಕೆ ಬಿಡು. ನಮ್ ಕಾಲದಲ್ಲಿ ಹೇಳೋ ಅಷ್ಟು ಧೈರ್ಯ ನಮಗೂ ಇರ್ಲಿಲ್ಲ, ಕೇಳೋ ಅಷ್ಟು ತಾಳ್ಮೆ ಮನೆಯವ್ರಿಗೂ ಇರ್ಲಿಲ್ಲ. ಅಂದ್ರೆ ಲವ್ ಮಾಡಿದ್ರಿ ಅಂತ ಆಯ್ತು, ಆದ್ರೆ ಆ ಲವ್ ಸಕ್ಸಸ್ ಆಗಿಲ್ಲ ಅಲ್ವಾ? ಏ ಶಿವಲಿ, ದೊಡ್ಡವ್ರಿಗೆ ಮಾತಾಡೋ ಮಾತಾಯ್ತು? ಮಾತಾಡ್ಲಿ ಬಿಡಕ್ಕ, ಅವಳು ದೊಡ್ಡೋಳೆ ತಾನೆ. ಹೌದು ಕಣೆ, ಆಗಿಲ್ಲ. ಏನೀಗ? ಮನೆಯವ್ರು ಯಾರನ್ನ ತೋರ್ಸಿದ್ರೋ ಅವ್ರ ಕೈಲೇ 3 ಗಂಟೆ ಹಾಕ್ಸ್ಕೊಂಡೆ ಅಷ್ಟೇ. ನೋಡಿದ್ರ, ಮನೆಯವ್ರಿಗೋಸ್ಕರ ಪ್ರೀತಿನ ತ್ಯಾಗ ಮಾಡಿದೀರಾ, ಆದ್ರೆ ನನಗಷ್ಟು ದೊಡ್ಡ ಮನ್ಸಿಲ್ಲ. ನಿಮ್ ಲೈಫ್ ತರ ನನ್ ಲೈಫ್ ಆಗ್ಬಾರ್ದಲ್ವಾ? ಅದಕ್ಕೆ ಪ್ರೀತಿಸ್ತಿರೋನ್ನೇ ಮದ್ವೆ ಆಗೋಣ ಅಂತ ಅನ್ಕೊಂಡಿದೀನಿ. ಶುರು ಮಾಡಿದ್ಲಲ್ಲ ಇವಳು, ಅದೇನ್ ತಪಸ್ ಮಾಡಿ ಇಂಥ ಮಕ್ಳನ್ನ ಪಡೆದ್ಯೋ.
ಚಿಕ್ಕಮ್ಮ ಅವಳು ಹೇಳೋದ್ರಲ್ಲಿ ತಪ್ಪೇನಿದೆ? ಅವಳು ನನ್ನ ಹಾಗೆ ಪ್ರೀತಿಸಿ ಮದುವೆ ಆಗ್ತೀನಿ ಅಂತಿದ್ದಾಳೆ. ಆಗ್ಲಿ ಬಿಡಿ. ಕರ್ಮ ಕರ್ಮ. ನಮ್ ಕಾಲದಲ್ಲಿ ಹೀಗಿರ್ಲಿಲ್ಲ. ಹೆತ್ತೋರ್ ಮುಂದೆ ಮಾತಾಡೋದಕ್ಕೆ ಗಡಗಡ ಅಂತ ನಡಕ್ತಾ ಇದ್ವಿ. ಇಲ್ಲ ಅಂದಿದ್ರೆ ಇಷ್ಟಪಟ್ಟವ್ರನ್ನ ಮದ್ವೆ ಆಗಿ ಇಷ್ಟವಾದ ಜೀವನನ ಬಾಳ್ತಿದ್ರಿ. ನಾನಿವತ್ತು ನಾನು ಇಷ್ಟಪಡ್ತಿರೋ ಹುಡುಗಂಗೆ ಪ್ರಪೋಸ್ ಮಾಡಕ್ ಹೋಗ್ತಿದ್ದೀನಿ. ಏನೇ ಇದ್ರು ನೇರವಾಗಿ ಹೇಳೋದೆ ಈ ಶ್ರೀವಲ್ಲಿ ಸ್ಟೈಲು. ಬೈಕೊಂಡಾದ್ರೂ ಸರಿ ನನಗ್ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ನೋಡ್ದಿ ಹೆಂಗ್ ಮಾತಾಡ್ತಿದಾರೆ. ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಕ್ಕೆ ಮರ್ಯಾದೆ ಕಳ್ಕೊಂಡು ಮೂಲೆಯಲ್ಲಿ ಕುತ್ಕೋಬೇಕು ಅಷ್ಟೇ. ನಮ್ಮ ಹಣೆ ಬರ. ಏನ್ ಮಾಡ್ತೀಯ ಬಿಡಕ್ಕ. ಈಗಿನ ಕಾಲದಲ್ಲಿ ಮಕ್ಕಳು ನಾವ್ ಹೇಳಿದ್ನ ಕೇಳ್ಬೇಕಲ್ಲ. ನಾವ್ 3 ಅಂದ್ರೆ ಅವ್ರು 6 ಅಂತಾರೆ. ಬೈಯಕ್ ಹೋದ್ರೆ ಹಾರೇ ಹೋಗ್ತಾರೆ. ನನ್ನ ಹಣೆ ಬರ. ಏಯ್ ಬರ ಇಲ್ಲಿ. ನೀನೆಲ್ಲ ಹೋಗ್ತಿದ್ಯಾ? ನಿಮ್ ಈ ನಾಟಕದ ಮಾತುಗಳೆಲ್ಲ ಮುಗ್ಮೇಲೆ ಹೇಳಿ, ನಾನು ಆಮೇಲೆ ಬರ್ತೀನಿ. ಏನು? ದೇವ್ರೇ, ನೋಡ್ದೇನೆ ಹೆಂಗ್ ಮಾತಾಡ್ತಿದಾರೆ ಅಂತ. ಇನ್ನು ಮದ್ವೆನೇ ಆಗಿಲ್ಲ, ಈಗ್ಲೇ ಹೀಗೆ. ಮದ್ವೆ ಆದ್ಮೇಲೆ ಇನ್ ಹೇಗೋ ಏನ್ ಕತೆನೋ. ಹೋಗ್ಲಿ ಬಿಡಕ್ಕ. ಮದ್ವೆ ಆದ್ಮೇಲೆ ಮಕ್ಕಳು ಕೈ ತಪ್ಪ ಹೋಗ್ಬೋದು. ಆದ್ರೆ ಬರೋ ಸೊಸೆನ ಹಿಡ್ತದಲ್ಲಿಟ್ಕೋ. ಅದ್ರ ಬಗ್ಗೆ ಯೋಚನೆ ಮಾಡು. ಅದನ್ನ ನಾನ್ ನಿನ್ಗೆ ಹೇಳ್ಕೊಡ್ತೀನಿ ಬಿಡು. ನನ್ನ ಹಣೆ ಬರ.